Dear students, today after completing the first chapter called Reproduction in Organisms, now I am going to start with the second chapter. The name of that chapter is called Reproduction in Flowering Plants. Okay. You know that among the plant kingdom, starting from prokaryotic to eukaryotic, varieties and different type of plants we come across. For example, most of the plants are microscopic in appearance. For example, alga, some fungi. We can't see them with our naked eye, somewhat. At the same time, some are somewhat bigger in size. Like that, there is a variation in structure from microscopic to macroscopic in plant kingdom. So among them, we are going to classify the entire group of organisms based on R.H. classification method. Totally, as we know, there are 5 types of kingdoms, like kingdom Monera, kingdom Protista, kingdom Mycota, kingdom Plantae, and kingdom Animalia. The beginners in the field of classification, they classified the entire living organisms into plants and as well the animals. But today, there is a great revolution in the field of classification of the organisms. Based on that criteria, we can have a varieties of plants starting from simpler to complex type of plant organisms. Among them, today I am going to deal with, that is the flowering plants ಅಂತ ಹೇಳಿ ನಾವು ಕರೀತೀವಿ. ನಾನು ಫಸ್ಟ್ ಇಯರ್ PUC ನಲ್ಲಿ ನಿಮಗೆ ಸಾಕಷ್ಟು ಸಲ ಹೇಳಿಕೊಟ್ಟಿರೋದಿದೆ. ಈ ಒಂದು ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನ ನಾವು ಸೈಂಟಿಫಿಕ್ ಆಗಿ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಯಾವ ರೀತಿಯಲ್ಲಿ ಟೆರಿಡೋಫೈಟ್ಸ್ ಇದೆ, ಬ್ರಯೋಫೈಟ್ಸ್ ಇದೆ, ಆಮೇಲೆ ಜಿಮ್ನೋಸ್ಪರ್ಮ್ಸ್ ಇದೆ, ಲಾಸ್ಟಿಗೆ ಆಂಜಿಯೋಸ್ಪರ್ಮ್ಸ್ ಅಂತ ನಾವು ಹೇಳ್ತೀವಿ. ನಿಮಗೆ ಗೊತ್ತು, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಮತ್ತು ಆಂಜಿಯೋಸ್ಪರ್ಮ್ಸ್, ಈ ಎಲ್ಲ ಪ್ಲಾಂಟ್ಸ್ ಅಲ್ಲಿ ಫ್ಲವರ್ ಬೇರಿಂಗ್ ಪ್ಲಾಂಟ್ಸ್ ಯಾವುವು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಆನ್ಸರ್ ಇರೋದು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಮಾತ್ರ. ಯಾವತ್ತೂ ಕೂಡ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಅನ್ನ ನಾವು ಫ್ಲವರ್ ಬೇರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಆ ಥರದ ಪ್ಲಾಂಟ್ಸು ಮೋಸ್ಟ್ ಅಡ್ವಾನ್ಸ್ಡ್ ಟೈಪ್ ಆಫ್ ಪ್ಲಾಂಟ್ಸ್ ಇನ್ ದ ಎಂಟೈರ್ ಪ್ಲಾಂಟ್ ಕಿಂಗ್ಡಮ್. ಇಡೀ ಪ್ಲಾಂಟ್ ಕಿಂಗ್ಡಮ್ನ ಸಮೂಹದಲ್ಲೇ, ಒಂದು ಸಸ್ಯಗಳ ಸಮೂಹದಲ್ಲೇ ಅತ್ಯಂತ ಮುಂದುವರಿದಂಥ ಪ್ಲಾಂಟ್ಸ್ ಆಗಿದ್ರೆ ಅವು ಕೇವಲ ಈ ಒಂದು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್. ನಾನು ನಿಮಗೆ ಫಸ್ಟ್ ಇಯರ್ PUC ನಲ್ಲಿ ಸಾಕಷ್ಟು ಸಲ ಡಿಸ್ಕಸ್ ಮಾಡಿರೋದಿದೆ. ಈ ಒಂದು ಅನಿಮಲ್ ಮತ್ತು ಪ್ಲಾಂಟ್ ಕಿಂಗ್ಡಮ್ ಇವೆರಡರಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ಟೈಪ್ ಆಫ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುವು ಅಂತ ಹೇಳಿದಾಗ ನಾವು ಹೇಳ್ತೀವಿ, ಅನಿಮಲ್ ಕಿಂಗ್ಡಮ್ ಅಲ್ಲಿ ಹೋಮೋಸೆಪಿಯನ್ ಅಂದ್ರೆ ಮ್ಯಾನ್ ಮೋಸ್ಟ್ ಅಡ್ವಾನ್ಸ್ಡ್ ಅಂಡ್ ಕಾಂಪ್ಲೆಕ್ಸ್ ಟೈಪ್ ಆಫ್ ಆರ್ಗ್ಯಾನಿಸಮ್. ಅದೇ ರೀತಿಯಲ್ಲೇ ಪ್ಲಾಂಟ್ಸ್ ಕಿಂಗ್ಡಮ್ ನಲ್ಲಿ ಆಂಜಿಯೋಸ್ಪರ್ಮ್ಸ್ ಅನ್ನ ನಾವು ಮೋಸ್ಟ್ ಅಡ್ವಾನ್ಸ್ಡ್ ಟೈಪ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅನಿಮಲ್ಸ್ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಆಂಜಿಯೋಸ್ಪರ್ಮ್ಸ್ ಅಂದ್ರೆ ಫ್ಲವರ್ ಬಿಯರಿಂಗ್ ಪ್ಲಾಂಟ್ಸ್, ಹೂವುಗಳನ್ನ ಬಿಡುವಂತ ಸಸ್ಯಗಳಿಗೆ ನಾವು ಇವತ್ತು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಅಂತ ಕರೆದಿದ್ದೀವಿ. ಅವನ್ನ ಕಾಮನ್ ಆಗಿ ಫ್ಲವರ್ ಬೇರಿಂಗ್ ಪ್ಲಾಂಟ್ಸ್ ಅಂತ ನಾವು ಹೇಳ್ತೀವಿ. ಸರಿ, ಸೊ ಇವತ್ತಿನ ದಿನ ನಾನು ಈ ಒಂದು ಸಂದರ್ಭದಲ್ಲಿ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ನೆನಪಿರ್ಬೋದು, ಈ ಒಂದು ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಅನ್ನ ಮುಖ್ಯವಾಗಿ 2 ಥರ ನಾವು ವರ್ಗೀಕರಣ ಮಾಡ್ತೀವಿ. ಹೇಗೆ? ಒಂದು ಗ್ರೂಪ್ ಆಫ್ ಪ್ಲಾಂಟ್ಸ್ ಅಥವಾ ಈ ಒಂದು ಟ್ರೀಸ್ ಅನ್ನ ನಾವು ಮಾನೋಕಾಟಿಲಿಡನ್ ಅಂತ ಕರೀತೀವಿ. ಮಾನೋಕಾಟಿಲಿಡನ್ ಅಂತ ಹೇಳಿದ್ರೆ ಏಕದಳ ಸಸ್ಯಗಳು. ಮತ್ತು ಇನ್ನೊಂದು ವರ್ಗ ಏನಿದೆ ಅದನ್ನ
ಅದರಲ್ಲಿ ಕೇವಲ ಸಿಂಗಲ್ ಕಾಟಿಲಿಡನ್ ಇದ್ದಾಗ ನಾವು ಅದನ್ನು ಮೊನೋಕಾಟಿಲಿಡನ್ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ವಿರುದ್ಧವಾಗಿ ಯಾವ ಒಂದು ಪ್ಲಾಂಟ್ ಅಲ್ಲಿ ಆ ಒಂದು ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ 2 ಕಾಟಿಲಿಡನ್ಸ್ ಕಂಡು ಬಂದ್ರೆ ಅದನ್ನು ನಾವು ಡೈಕಾಟಿಲಿಡನ್ಸ್ ಅಥವಾ ದ್ವಿದಳ ಸಸ್ಯಗಳು. ಒಟ್ಟಲ್ಲಿ ಹೂವನ್ನು ಬಿಡುವಂತ ಸಸ್ಯಗಳಲ್ಲಿ 2 ತರ, ಒಂದು ಏಕದಳ ಸಸ್ಯಗಳು, ಇನ್ನೊಂದು ದ್ವಿದಳ ಸಸ್ಯಗಳು. ಓಕೆ, ಎಲ್ಲವೂ ಸರಿನೇ. ಈಗ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಇವತ್ತಿನ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದಾಗ, ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಒಂದು ಫ್ಲವರ್ ಬಿಯರಿಂಗ್ ಪ್ಲಾಂಟ್ಸ್ ಅಲ್ಲಿ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ನಾನು ಫಸ್ಟಿಗೆ ಟೈಟಲ್ ಆಫ್ ದ ಚಾಪ್ಟರ್ನ ನಾನು ಬರಿತಾ ಹೋಗ್ತೀನಿ, ನೀವು ಕೂಡ ಒಂದೊಂದೇ ಪಾಯಿಂಟ್ಸ್ ಅನ್ನ ಫಾಲೋ ಅಪ್ ಮಾಡ್ತಾ ಬನ್ನಿ. ಫಸ್ಟ್, ರಿಪ್ರೊಡಕ್ಷನ್ ಇನ್ flowering plants. ಇಂಡೈರೆಕ್ಟ್ ಆಗಿ ಇದನ್ನು ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ಇವು ಫ್ಲವರಿಂಗ್ ಪ್ಲಾಂಟ್ಸ್ ಆಗಿರೋದ್ರಿಂದ ಮೊದಲ ಸ್ಟೆಪ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವಾಟ್ ಈಸ್ ಫ್ಲವರ್. ವಾಟ್ ಈಸ್ ಫ್ಲವರ್? ಇದು ಕೂಡ ಒಂದು ಸಿಂಪಲ್ ಕ್ವಶನ್. ಇಲ್ಲಿ ಫ್ಲವರ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಕ್ಸಾಮ್ ದೃಷ್ಟಿಯಿಂದ ಸೈಂಟಿಫಿಕ್ ಡೆಫಿನೇಷನ್ ಅನ್ನು ನಾವು ಬರಿಬೇಕಾಗತ್ತೆ. ಈಗ ಕಾಮನ್ ಆಗಿ ನಾವು ಯಾರಿಗಾದ್ರೂ ಹೂವು ಅಂದ್ರೆ ಏನು ಅಂತ ಹೇಳಿದ್ರೆ, ಹೂವು ಅಂತ ಹೇಳಿದ್ರೆ ಅದು ಒಂದು ನೋಡಲಿಕ್ಕೆ ಬಹಳ ಚೆನ್ನಾಗಿರುವಂಥದ್ದು, ಅಥವಾ ಅದನ್ನು ನಾವು ಪೂಜೆ ಕಾರ್ಯಕ್ರಮಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳಲ್ಲಿ ಉಪಯೋಗಿಸ್ತೀವಿ. ಅದು ಗಿಡದಲ್ಲಿ ತುಂಬ ಅಟ್ರಾಕ್ಟಿವ್ ಪಾರ್ಟ್ ಅಂತ ಅಷ್ಟು ಕಾಮನ್ ಪೀಪಲ್ಸ್ ಹೇಳ್ತಾರೆ. ಆದರೆ ನಮಗೆ ಅದು ಮುಖ್ಯ ಆಗೋದಿಲ್ಲ. ವಾಟ್ ಈಸ್ ಫ್ಲವರ್ ಅಂತ ಹೇಳಿದರೆ ನಾವು ಕಾಮನ್ ಆಗೂ ಹೇಳಬೇಕು, ಸೈಂಟಿಫಿಕ್ ಡೆಫಿನೇಷನ್ ಅನ್ನು ಕೂಡ ಬರಿಬೇಕಾಗುತ್ತೆ. ನಾನು ಅದನ್ನು ನಿಮಗೆ ಬರೆದು ತೋರಿಸ್ತೀನಿ. ಓಕೆ, ವಾಟ್ ಈಸ್ ಫ್ಲವರ್? ಫ್ಲವರ್ ಈಸ್ an fascinating organ of angiosperms. ಇದು ಕಾಮನ್ ಡೆಫಿನೇಷನ್. ಬಟ್ ಸೈಂಟಿಫಿಕ್ ಡೆಫಿನೇಷನ್ ಯಾವ ತರ ಬರೀಬೇಕು? ಇನ್ನು ಡೆಫಿನೇಷನ್ flower is an highly condensed and modified shoot specialized for sexual method of reproduction. We already understand about types of reproductions. What is reproduction? We already learned. After that, types of reproductions ಅಲ್ಲಿ ಒಂದು asexual method of reproduction is there. Another one is called sexual method of reproduction. Okay, so we already studied about asexual method of reproduction and as well sexual method of reproduction also. But today's concept is concerned with the sexual method of reproduction with respect to angiospermic type of plants. That is our intention. Okay, just you see, I wrote that is the general definition or the common definition and as well the scientific definition
ಪ್ಲಾಂಟ್ಸ್ ಅಥವಾ ಆಂಜಿಯೋಸ್ಪರ್ಮ್. ಫ್ಯಾಸಿನೇಟಿಂಗ್ ಅಂದ್ರೆ ಅದು ತುಂಬಾ ಆಕರ್ಷಣೀಯವಾದಂತ ಒಂದು ಆರ್ಗನ್ ಆಗಿದೆ. ಈ ಒಂದು ಹೂ ಬಿಡುವ ಸಸ್ಯಗಳಲ್ಲಿ ಹೂವು ಒಂದು ಆಕರ್ಷಣೀಯವಾಗಿರುವಂತ ಒಂದು ಆಕೃತಿ. ಸೊ ಅದಕ್ಕೆ ಫ್ಯಾಸಿನೇಟಿಂಗ್ ಇದು ಜನರಲ್ ಡೆಫಿನೇಷನ್. ಬಟ್ ಅದೇ ನೀವು ಸೈಂಟಿಫಿಕ್ ಡೆಫಿನೇಷನ್ ಬರೀಬೇಕಾಗಿ ಬಂದ್ರೆ ಫ್ಲವರ್ ಈಸ್ ಆನ್ ಹೈಲಿ ಕಂಡೆನ್ಸ್ಡ್ ಅಂತ ಹೇಳ್ತೀವಿ. ಓಕೆ, ಕಂಡೆನ್ಸ್ಡ್ ಅಂಡ್ ಮಾಡಿಫೈಡ್ ಶೂಟ್. ಅದು ರೂಟ್ ಅಲ್ಲ, ಅದು ಒಂದು ಶೂಟ್ ಸಿಸ್ಟಮ್, ರೂಟ್ ಸಿಸ್ಟಮ್ ಅಂತ ಇರುತ್ತೆ ಪ್ಲಾಂಟ್ಸ್ ಅಲ್ಲಿ. ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ತಗೊಳ್ಳಿ, ಅದರಲ್ಲಿ ಬೇರಿನ ರಚನೆ ಮತ್ತು ಕಾಂಡದ ರಚನೆ ಶೂಟ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ. ಸೊ ಬೇರು ಯಾವತ್ತೂ ಕೂಡ ನೆಲದ ಒಳಗಡೆ ಬೆಳೆಯುವಂಥದ್ದು. ಕಾಂಡ ಭಾಗ ಏನಿದೆ ಅದು ಭೂಮಿಯ ಮೇಲಿನ ಭಾಗವಾಗಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಕಾಂಡವಾಗಿ ಬೆಳೆಯುತ್ತೆ. ಕಾಂಡದಲ್ಲಿ ನಾವು ನೋಡಲ್ ಇಂಟರ್ ನೋಡಲ್ ರೀಜನ್ಸ್ ಅಂತೇಳಿ ಗುರುತಿಸ್ತೀವಿ. ಆಮೇಲೆ ಬ್ರಾಂಚಸ್ ಆಗುತ್ತೆ, ಬ್ರಾಂಚಸ್ ಸಬ್ ಬ್ರಾಂಚಸ್ ಆಗ್ಬೋದು, ಅವುಗಳ ಮೇಲೆ ಎಲೆಗಳು ಫಾರ್ಮೇಷನ್ ಆಗ್ತವೆ, ಬಡ್ಸ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಆ ಬ್ರಾಂಚಸ್ ಅಲ್ಲಿ ಬಡ್ ಆಗಿದ್ದು ಮುಂದೆ ಫ್ಲವರ್ ಆಗುತ್ತೆ. ಈ ರೀತಿಯಾದಂಥ ಎಲ್ಲ ಒಂದು ವಿವರಣೆಯನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತೀವಿ. ಸೊ ಈ ಹಂತದಲ್ಲಿ ಇದು ಮಾಡಿಫೈಡ್ ಅಂತ ಹೇಳಿದ್ರೆ ಅದು ಹೂವಾಗಿ ಪರಿವರ್ತನೆ ಆಗುವಂಥದ್ದು, ಅದಕ್ಕೆ ಮಾಡಿಫೈಡ್ ಶೂಟ್ ಅಂತ ಹೇಳಿ ನಾವು ಕರೆದಿದ್ದೀವಿ. ಸೊ ಹಾಗಾಗಿ ಫ್ಲವರ್ ಇಸ್ ಅನ್ ಹೈಲಿ ಕಂಡೆನ್ಸ್ಡ್ ಅಂಡ್ ಮಾಡಿಫೈಡ್ ಶೂಟ್ ಸ್ಪೆಷಲೈಸ್ಡ್ ಫಾರ್ ಯಾತಕಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಪ್ಯೂರ್ಲಿ ಕನ್ಸರ್ನ್ ವಿತ್ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್. ಯಾವುದೇ ಕಾರಣಕ್ಕೂ ನೀವು ಆನ್ಸರ್ ಮಾಡಬೇಕಾದ್ರೆ ಫ್ಲವರ್ ಬಗ್ಗೆ ಡೆಫಿನೇಷನ್ ಬರೀಬೇಕಾದ್ರೆ ಎಸೆಕ್ಷುಯಲ್ ಅಂತ ಮಾತ್ರ ಹೇಳೋ ಹಾಗಿಲ್ಲ. ಆ ತರ ಮಿಸ್ಟೇಕ್ ಮಾಡಿದ್ರೆ ನೀವು ಮಾರ್ಕ್ಸ್ ಅನ್ನ ಕಳ್ಕೊಂಡ್ರಿ ಆನ್ಯುವಲ್ ಎಕ್ಸಾಮಿನೇಷನ್. ದಯಮಾಡಿ ನನ್ನ ಒಂದು ಸಲಹೆ ಏನಿದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ, ನೀವು ಬರಿಬೇಕಾದ್ರೆ ತುಂಬಾ ಎಚ್ಚರವಾಗಿರಬೇಕು. ನೀವು ನೆನಪು ಮಾಡ್ಕೋಬೇಕು, ಅಲ್ಲಿ ಬರೆಯುವಂತ ಸಂದರ್ಭದಲ್ಲಿ ಸೆಕ್ಷುವಲ್ ಅನ್ನೋದ್ರ ಹಿಂದೆ ಅಕಸ್ಮಾತ್ ಆಗಿ ನೀವು ಬರೀ ಬರೆದ್ಬಿಟ್ರೆ ಮೀನಿಂಗ್ ಕಂಪ್ಲೀಟ್ ಚೇಂಜ್ ಆಗಬಹುದು. ಹುಷಾರಿರಿ. ಸೊ ಸೆಕ್ಷುವಲ್ ಅಂತ ಬರೀಬೇಕು, ಯಾವುದೇ ಕಾರಣಕ್ಕೂ ಸೆಕ್ಷುವಲ್ ಅಂತ ಬರೆಯೋ ಹಾಗಿಲ್ಲ. ಅದು ರಾಂಗ್ ಡೆಫಿನೇಷನ್ ಆಗೋದು ಅದಕ್ಕೆ. ಓಕೆ, ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್. ಇದಿಷ್ಟು ಡೆಫಿನೇಷನ್ ಆಫ್ ದ ಫ್ಲವರ್ ಕನ್ಸರ್ನ್. ಇನ್ನು ನಾನಿನ್ನ ಮುಂದುವರೆದ್ಬಿಟ್ಟು ಒಂದು ಟಿಪಿಕಲ್ ಫ್ಲವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ನೀವೆಲ್ಲ ಗಮನಿಸಬೇಕು. ನಾನು ಒಂದು ಚಿತ್ರವನ್ನು ಕೂಡ ಬೋರ್ಡ್ ಮೇಲೆ ಬಿಡಿಸ್ತಾ ಹೋಗ್ತೀನಿ. ಫ್ಲವರ್ ಅಂದ್ರೆ ಹೇಗಿರುತ್ತೆ, ಆಂಜಿಯೋಸ್ಪರ್ಮಿಕ್ ಹೇಗಿರುತ್ತೆ ಫ್ಲವರ್ ಅಂತೇಳಿ ನಿಮಗೆ ಗೊತ್ತು. ಫ್ಲವರ್ಸ್ ಅಲ್ಲಿ ಸೆಕ್ಷುಯಾಲಿಟಿ ಬಗ್ಗೆ ನಾನು ಲಾಸ್ಟ್ ಚಾಪ್ಟರ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಸೆಕ್ಷುಯಾಲಿಟಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿದಾಗ, ಈಗ ಸೆಕ್ಷುಯಾಲಿಟಿಯಲ್ಲಿ ಎರಡು ವಿಧ. ಒಂದು ಯುನಿಸೆಕ್ಷುಯಲ್ ಅಥವಾ ಡಯೋಯೂಷಿಯಸ್ ಆರ್ ಹೆಟಿರೋಟ್ಯಾಟಿಕ್ ಅಂತ ನಾನು ಕ್ಲಾಸಿಫೈ ಮಾಡಿದ್ದೀನಿ. ಯೂನಿಸೆಕ್ಷುಯಲ್ ಅಂತಂದ್ರೆ ಎ ಪ್ಲಾಂಟ್ ವಿತ್ ಸಿಂಗಲ್ ಸೆಕ್ಸ್ ಓನ್ಲಿ, ಅಂದ್ರೆ ಆ ತರದ ಪ್ಲಾಂಟ್ಸ್ ಅಲ್ಲಿ ಬರೀ ಮೇಲ್ ಫ್ಲವರ್ಸ್ ಇರ್ಬೋದು ಅಥವಾ ಫೀಮೇಲ್ ಫ್ಲವರ್ಸ್ ಇರಬಹುದು. ನಾನು ಅದಕ್ಕೆ ಎರಡು ಟೆಕ್ನಿಕಲ್ ಟರ್ಮ್ಸ್ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ನೀವು ನೆನಪು ಮಾಡ್ಕೋಬೇಕು. ಯಾರು ಚೆನ್ನಾಗಿ ಓದ್ಕೊಂಡಿದ್ರಿ ಈ ಒಂದು ಫಸ್ಟ್ ಚಾಪ್ಟರ್ ಇನ್ ಸೆಕೆಂಡ್ PUC ಇದ್ರ ಸಿಲೆಬಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಎರಡು ಟೆಕ್ನಿಕಲ್ ಟರ್ಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಒಂದು ಸ್ಟೆಮೈನೇಟ್ ಫ್ಲವರ್ಸ್ ಅಂತ ಬಂದಿದೆ, ಸ್ಟೆಮೈನೇಟ್ ಫ್ಲವರ್. ಇನ್ನೊಂದನ್ನ ಪಿಸ್ಟಿಲೇಟ್ ಅಂತ ಕರೀತಾರೆ. ಪಿಸ್ಟಿಲೇಟ್ ಫ್ಲವರ್ ನಿಮಗೆ ಅರ್ಥ ಆಗುತ್ತೆ. ಸ್ಟೆಮೈನೇಟ್ ಫ್ಲವರ್ ಅಂದ್ರೆ ಸ್ಟೇಮನ್ಸ್ ಇರುವಂತ ಫ್ಲವರ್. ಅದು ಯಾವುದು? ಪ್ಯೂರ್ಲಿ ಇಟ್ ಇಸ್ ಎ ಮೇಲ್ ಫ್ಲವರ್. ಸ್ಟೆಮೈನೇಟ್ ಫ್ಲವರ್ ಅಂದ್ರೆ ಮೇಲ್ ಫ್ಲವರ್, ಮೇಲ್ ಫ್ಲವರ್, ಗಂಡು ಹೂವು ಅಂತ ಕರೀತಾರೆ. ಇದರಲ್ಲಿ ಕೇವಲ ಆಂಡ್ರೀಶಿಯಂ ಇರುತ್ತೆ, ಆಂಡ್ರೀಶಿಯಂ ಇರುತ್ತೆ. ಈ ತರದ ಸ್ಟ್ರಕ್ಚರ್ ಆಂಡ್ರೀಶಿಯಂ ಇಸ್ ಎ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಆಂಡ್ರೀಶಿಯಂ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಮೇಲ್ reproductive structure, male reproductive structure. ಇನ್ನು ಪಿಸ್ಟಿಲೇಟ್ ಅಂತ ಹೇಳಿದ್ರೆ ಪಿಸ್ಟಿಲ್ ಅಥವಾ ಇದನ್ನ ಇನ್ನೊಂದು ಹೆಸರಲ್ಲಿ ಕಾರ್ಪೆಲ್ ಅಂತ ಕರೀತಾರೆ. ಕಾರ್ಪೆಲ್, ಕಾರ್ಪೆಲ್ ಅಂದ್ರೆ ಒಂದೇ, ಪಿಸ್ಟಿಲ್ ಅಂದ್ರೆ ಒಂದೇ. ದೇ ಆರ್ ನಥಿಂಗ್ ಬಟ್ ಟೋಟಲಿ ಇದು ಯಾವುದು ಕಂಡು ಬರುತ್ತೆ ಅಂತ ಹೇಳಿದ್ರೆ ಗೈನೋಈಶಿಯಂ ಅನ್ನೋ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ವಾಟ್ ಈಸ್ ಗೈನೀಶಿಯಂ? ಫೀಮೇಲ್ reproductive structure of the flower. ಒಂದು ಹೂವಿನಲ್ಲಿ
ಗೈನೀಷಿಯಂ ಅಂತ ಹೇಳಿ ಕರೀತಾರೆ. ಆಂಟಿಷಿಯಂ ಅನ್ನ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ದ ಆಂಜಿಯೋಸ್ಪರ್ಮಿಕ್ ಫ್ಲವರ್ ಅಂತ ನೆನಪಿಟ್ಕೋಬೇಕಾದಂಥದ್ದು. ಸೊ ಇವೆರಡು ನಿಮಗೆ ಈಗ ಕ್ಲಿಯರ್ ಆಯ್ತು. ಸ್ಟೆಮನೇಟ್ ಫ್ಲವರ್ ಅಂತಂದ್ರೆ ಅದು ಮೇಲ್ ಫ್ಲವರು, ಪಿಸ್ಟಿಲೇಟ್ ಫ್ಲವರ್ ಅಂತ ಹೇಳಿದ್ರೆ ಫಿಮೇಲ್ ಫ್ಲವರ್ ಅಂತ ನಿಮ್ಗೆ ಅರ್ಥ ಆಯ್ತು. ಇದನ್ನ ಇಂಥ ಸ್ಥಿತಿಯನ್ನ ನಾವು ಯೂನಿಸೆಕ್ಷುಯಲ್ ಅಂತ ಕರೀತೀವಿ. ಯೂನಿಸೆಕ್ಷುಯಲ್ ಫ್ಲವರ್, ಯೂನಿಸೆಕ್ಷುಯಲ್ ಫ್ಲವರ್. ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಯಾವುದು ನಿಮಗೆ ಗೊತ್ತು, ಅದನ್ನು ನಾವು ಬೈಸೆಕ್ಷುಯಲ್ ಅಂತ ಕರಿತೀವಿ. ಬೈಸೆಕ್ಷುಯಲ್. ನಾನು ಹೇಳಿದ್ದೀನಿ ಯೂನಿ ಅಂತ ಹೇಳಿದರೆ ಅದು ಸಿಂಗಲ್, ಸಿಂಗಲ್ ಸೆಕ್ಸ್ ಇರುವಂತ ಅಂತ. ಬೈಸೆಕ್ಷುಯಲ್ ಬೈ ಅಂದ್ರೆ ಎರಡು, ಟೂ ಸೆಕ್ಸಸ್. ಟೂ ಸೆಕ್ಸಸ್ ಯಾವ್ಯಾವ? ಆಂಟಿಷಿಯಂ ಮತ್ತು ಗೈನೀಷಿಯಂ ಎರಡು ಕೂಡ ಒಂದೇ ಹೂವಿನಲ್ಲಿ ಇದ್ದರೆ, ಆಂಟಿಷಿಯಂ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಗೈನೀಷಿಯಂ ಇಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಬೋತ್ ಆರ್ ಪ್ರೆಸೆಂಟ್ ವಿತ್ ಇನ್ ಎ ಸಿಂಗಲ್ ಫ್ಲವರ್. ಅದನ್ನ ನಾವೇನಂತ ಕರಿಬೇಕು? ಬೈಸೆಕ್ಷುಯಲ್. ಇದಕ್ಕೆ ಉದಾಹರಣೆ ಇದೆ, ಸಾಕಷ್ಟು ಉದಾಹರಣೆಗಳಿದ್ದಾವೆ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ರೀತಿಯಲ್ಲಿ ನಾನು ಒಂದು ಹೈಬಿಸ್ಕಸ್ ಅನ್ನ ನೆನಪು ಮಾಡಬೇಕು. ಹೈಬಿಸ್ಕಸ್. ಸೊ ಹೈಬಿಸ್ಕಸ್ ಇಸ್ ಎ ಬೈಸೆಕ್ಷುಯಲ್ ಫ್ಲವರ್. ನಾವು ಸರ್ವೇ ಸಾಮಾನ್ಯವಾಗಿ ಕಾಮನ್ ಏನ್ ಹೇಳ್ತೀವಿ? ದಾಸವಾಳದ ಹೂವು, ದಾಸವಾಳದ ಹೂವು. ಸೊ ಈ ಒಂದು ದಾಸವಾಳದ ಹೂವು ಏನಿದೆ ಇದು ಬೈಸೆಕ್ಷುಯಲ್ ಇನ್ ನೇಚರ್, ಅಂದ್ರೆ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಒಂದೇ ಫ್ಲವರ್ ಅಲ್ಲಿ. ಈಗ ಯೂನಿಸೆಕ್ಷುಯಲ್ ಫ್ಲವರ್ ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೀನಿ ಎಕ್ಸಾಂಪಲ್ ಯಾವುದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಪಪ್ಪಾಯ ತಗೊಳ್ಳಿ, ಪಪ್ಪುಕಾಯಿ, ಪಪ್ಪಾಯ, ಪಪ್ಪಾಯ. ಆಮೇಲೆ ಡೇಟ್ ಪಾಮ್, ಡೇಟ್ ಪಾಮ್. ಇವು ಎರಡು ದೇ ರೆಪ್ರೆಸೆಂಟ್ ಯೂನಿಸೆಕ್ಷುಯಲ್, ಅಂದ್ರೆ ಗಂಡು ಹೂವು ಹೆಣ್ಣು ಹೂವು ಅಂತೇಳಿ ಸಪರೇಟ್ ಇದಾವೆ ಈ ಪಪ್ಪಾಯಿ ಮತ್ತು ಡೇಟ್ ಪಾಮ್ ಅಲ್ಲಿ. ಬಟ್ ಇನ್ನೇನಿದೆ ಬೈಸೆಕ್ಷುಯಲ್ ಅಲ್ಲಿ ಹೈಬಿಸ್ಕಸ್ ಬೆಸ್ಟ್ ಎಕ್ಸಾಂಪಲ್. ಇನ್ನೂ ಒಂದು ಹೇಳ್ಬೋದು ಕೋಕೋನಟ್, ಕೋಕೋನಟ್. ಇವು ಎರಡನ್ನ ನೀವು ನೆನ್ಪಿಟ್ಕೊಳ್ಳಿ. ನನಗನ್ಸುತ್ತೆ ಇಷ್ಟು ಪಾಠನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ನಂಬ್ತೀನಿ. ಇನ್ನು ಮುಂದಿನ ಪಾಠ. ಓಕೆ, ಈಗ ಸ್ಟ್ರಕ್ಚರ್ ಆಫ್ ಎ ಟಿಪಿಕಲ್ ಫ್ಲವರ್. Structure of the typical flower. Now I will draw the diagram of a structure of typical flower. ನಿಮಗೆ ಎಕ್ಸಾಮ್ ನಲ್ಲಿ ಇದನ್ನ ಕೇಳ್ತಾನೆ ಕ್ವಶ್ಚನ್ ಅನ್ನ. ಟಿಪಿಕಲ್ ಫ್ಲವರ್ ನ ಸ್ಟ್ರಕ್ಚರ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿರಿ. ಟಿಪಿಕಲ್ ಫ್ಲವರ್ ಓಕೆ ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ. ಪ್ಲೀಸ್ ಫಾಲೋ ಅಪ್ ಮಾಡಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋಡಿ, ಈಗ ಫಸ್ಟ್ ಲೆಟ್ ಅಸ್ ಡ್ರಾ ದಿ ಡಯಾಗ್ರಾಮ್ of this typical flower. Okay.
ಪೆಡಂಕಲ್, ಇದು ಥಾಲಮಸ್. ಇದೇನಿದೆ ಇದನ್ನು ನಾವು ಕೇಲಿಕ್ಸ್ ಅಂತ ಕರಿತೀವಿ. ಇದನ್ನು ಕೊರೋಲಾ. ಈ ಸ್ಟ್ರಕ್ಚರ್ಸ್ ಅನ್ನು anther okay, this is the filament, nothing but the stamen, stamen. You know, this part is called ovary. ಈ ಭಾಗವನ್ನು ಸ್ಟೈಲ್, ಈ ಪಾರ್ಟನ್ನು ಸ್ಟಿಗ್ಮಾ ಅಂತ ಕರೀತಾರೆ. ಓಕೆ, ಇದಿಷ್ಟು ಕಾಮನ್ ಆಗಿ ಬರುವಂಥ ಒಂದು ಸ್ಟ್ರಕ್ಚರಲ್ ಫ್ಯೂಚರ್. ಸೊ ಇಲ್ಲಿ ನಾನು ಇದನ್ನು ಕ್ಲಾಸಿಫೈ ಮಾಡ್ತೀನಿ ಯಾವ ರೀತಿ ಅಂತಂದರೆ, an angiospermic plant having with that is the porous of the flower. So porous of the flower ಅಲ್ಲಿ it includes four porous. Oral name. ಅದಕ್ಕೆ ಯೂನಿಟ್ ನೇಮ್ ಏನಂತ ಕರೀತಾರೆ. ಯೂನಿಟ್ ನೇಮ್. ಒಂದು ಕಡೆ ಓರಲ್ ನೇಮ್, ಇನ್ನೊಂದು ಕಡೆ ಯೂನಿಟ್. 1 ಕೇಲಿಕ್ಸ್. L ಕೊರೋನಾ. Move androecium. Now gynoecium. ಇದರ ಯೂನಿಟ್ ಹೆಸರೇನು? ಸಿಂಗಲ್ ಯೂನಿಟ್ ಹೆಸರೇನು? ಕೇಲಿಕ್ಸ್ಗೆ ಸೆಪಲ್ಸ್ ಅಂತ ಕರೀತಾರೆ. SEPAL, ಸೆಪಲ್ಸ್. ಕೊರೋನಾಕ್ಕೆ ಪೆಟಲ್ಸ್ ಅಂತ ಕರೀತಾರೆ. ಇನ್ನು ಆಂಡ್ರೀಶಿಯಂ ಸ್ಟೇಮನ್ಸ್. ಗೈನೀಶಿಯಂ, ಸೊ ಪಿಸ್ಟಿಲ್ or carpel. Remember, among the four orals like calyx, corolla, androecium, gynoecium ಇರುವಂತ 4 oralsಗೆ ಯೂನಿಟ್ಸ್ ಇದಾವೆ. ಅವನ್ನ ಏನಂತ ಹೇಳಬೇಕು? ಕೇಲಿಕ್ಸ್ನ ಯೂನಿಟ್ಸ್ ಅನ್ನ ಸೆಪಲ್ಸ್ ಅಂತ ಕರೀತಾರೆ. ಓಕೆನಾ? ಕೊರೋಲಾಗೆ ಪೆಟಲ್ಸ್ ಅಂತ ಕರೀತಾರೆ, ದಳಗಳು ಅಂತ ಹೇಳ್ತಾರೆ. ಇದು ಪುಷ್ಪ ಪಾತ್ರೆ. ಕೇಲಿಕ್ಸ್ ಅಂದ್ರೆ ಪುಷ್ಪ ಬಟ್ಟಲು ಅಥವಾ ಪುಷ್ಪ ಪಾತ್ರೆ ಅಂತ ಹೇಳ್ತಾರೆ. ಕೊರೋಲಾಕ್ಕೆ ಪೆಟಲ್ಸ್ ಅಂದ್ರೆ ಹೂವಿನ ದಳಗಳಿಗೆ ಪೆಟಲ್ಸ್ ಅಂತ ಕರೀತೀವಿ. ಆಂಡ್ರೀಶಿಯಂ ಅಂದ್ರೆ ಅದು ಸ್ಟೇಮನ್ಸ್. ಅವು ಇಲಾಂಗೇಟೆಡ್ ಕ್ಲಬ್ ಶೇಪ್ ಸ್ಟ್ರಕ್ಚರ್ ಸ್ಟೇಮನ್ಸ್ ಅಂತ ಹೇಳಿ. ಸೊ ಇನ್ನು ಗೈನೀಶಿಯಂ ಅಂತಂದ್ರೆ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅನ್ನ ಯೂನಿಟ್ ಅಂತ ಹೇಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಅರ್ಥ ಇದೆ. ಆಂಡ್ರೋಯಿಶಿಯಂ ಅಂತ ಕರೀತಾರೆ. ಆಂಡ್ರಸ್ ಅಂದ್ರೆ ನೋಡಿ, ನಾ ಸ್ಪ್ಲಿಟ್ ಮಾಡ್ತೀನಿ. ಆಂಡ್ರಸ್ ಅಂದ್ರೆ ಮೇಲ್ ಅಂತ. ಆಂಡ್ರಸ್ ಅಂದ್ರೆ ಮೇಲ್. ಈಶಿಯಂ, ECIUM, ಈಶಿಯಂ ಅಂದ್ರೆ ಬಿಯರಿಂಗ್. ಏನು ಹಂಗಂದ್ರೆ
ಗೈನೋ ಯಾವಾಗಲೂ ಅಷ್ಟೇ, ಗೈನೋ ಅಂದರೆ ಫೀಮೇಲ್. ನಿಮಗೆ ಈ MBBS ಓದಬೇಕಾದ್ರೆ ಒಂದು ಬ್ರ್ಯಾಂಚ್ ಇದೆ ಮೆಡಿಕಲ್ ಸೈನ್ಸಲ್ಲಿ, ಮೆಡಿಸಿನ್ಸಲ್ಲಿ, ಅದು ಗೈನಕಾಲಜಿ ಅಂತ ಕರೀತಾರೆ. ಗೈನಕಾಲಜಿ ಅಂತಂದರೆ ಫೀಮೇಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅದಕ್ಕೆ ಗೈನೋ ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಏನಪ್ಪ ಅಂದರೆ ಗೈನೋ ಅಂದರೆ ಫೀಮೇಲ್, ಈಶಿಯಂ ಅಂದರೆ ಮತ್ತೆ ಬೇರೆ. ಅಂದರೆ ಇಂಥದ್ದನ್ನ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುವಂಥದ್ದಕ್ಕೆ ಗೈನೋಈಶಿಯಂ ಅಂತ ಹೇಳ್ತೀವಿ. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದ್ದಾಗ ಆಂಡ್ರೋಈಶಿಯಂ ಅಂತ ಕರೀತಾರೆ. ಅದರ ಯೂನಿಟ್ ನೇಮ್ ಬಂದ್ಬಿಟ್ಟು ಸ್ಟೇಮನ್ಸ್ ಅಂತ. ಫೀಮೇಲ್ ರಿಪ್ರೊಡಕ್ಟಿವ್ ಯೂನಿಟ್ಗೆ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಹೇಳಿ ಕರಿತೀವಿ. ಇದು ಫೀಮೇಲ್ ರಿಪ್ರೊಡಕ್ಟಿವ್, ಇದು ಮೇಲ್ ರಿಪ್ರೊಡಕ್ಟಿವ್. ಇನ್ನು ಕೇರಿಕ್ಸ್ ಅನ್ನ ಸೆಪಲ್ಸ್ ಆರ್ ದ ಮೆಂಬರ್ಸ್ ಆಫ್ ಯೂನಿಟ್, ಕೊರಲಕ್ಕೆ ಯೂನಿಟ್ ಬಂದು ಬೆಟಾಲ್ಸ್ ಅಂತೇಳಿ. ಇದನ್ನ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆದಾಗ ನಿಮಗೆ ಮುಂದೆ ಎಲ್ಲವೂ ಕೂಡ ಡೀಟೇಲ್ ಆಗಿ ತಿಳಿತಾ ಹೋಗುತ್ತೆ. ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳೋಣ. ಈ ಮೊದಲ ಎರಡು ಏನಿದೆ ಕೇರಿಕ್ಸ್ ಮತ್ತು ಕೊರಲ್, ಸೊ ಇವನ್ನ ನಾವು ಅಸಿಸರಿ ಹೋರಲ್ಸ್ ಅಂತ ಹೇಳ್ತೇವೆ. ಅಸಿಸರಿ ಹೋರಲ್ಸ್ ಯಾವ ಕೇರಿಕ್ಸ್ ಮತ್ತು ಕೊರಲ್ಲ ಅಸಿಸರಿ ಹೋರಲ್ಸ್. ಅದೇ ಆಂಡ್ರೀಶಿಯಂ ಮತ್ತು ಗೈನೀಶಿಯಂ ಏನಿದೆ ಇವೆರಡನ್ನ ನಾವು ಎಸೆನ್ಷಿಯಲ್ ಅಥವಾ ರಿಪ್ರೊಡಕ್ಟಿವ್, ಎಸೆನ್ಷಿಯಲ್ ಆರ್ ರಿಪ್ರೊಡಕ್ಟಿವ್ ಓರಲ್ಸ್ ಅಂತ ಕರೀತೀವಿ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಫ್ಲವರ್ ನೀವು ತಗೊಂಡಾಗ ಆಂಡ್ರೀಶಿಯಂ ಗೈನೀಶಿಯಂ ಬಹಳ ಎಸೆನ್ಷಿಯಲ್, ಅವಿದ್ರೆ ಮಾತ್ರ ರಿಪ್ರೊಡಕ್ಷನ್ ಆಗುತ್ತೆ. ಅವೆರಡು ಇಲ್ಲ ಅಂತ ಹೇಳಿದ್ರೆ ಅಂತ ಒಂದು ಹೂವಲ್ಲಿ ನಾವು ರಿಪ್ರೊಡಕ್ಷನ್ ಅನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಒಂದು ಪಕ್ಷ ಈಗ ಇದು ಒಂದು ಹೂ, ಟಿಪಿಕಲ್ ಫ್ಲವರ್. ಈ ಟಿಪಿಕಲ್ ಫ್ಲವರ್ ಅಲ್ಲಿ ಸಪೋಸ್ ಕೇರಿಕ್ಸ್ ಇರಲಿಲ್ಲ, ಲೆಟ್ ಇಟ್ ಬಿ, ನಡೀತದೆ. ಕೇರಿಕ್ಸ್ ಇದೆ, ಕೊರೊಲ್ಲ ಇಲ್ಲ, ಲೆಟ್ ಇಟ್ ಬಿ, ಇಟ್ ಈಸ್ ಆಲ್ಸೋ ಓಕೆ. ಸೊ ನೋ ಪ್ರಾಬ್ಲಮ್. ರಿಪ್ರೊಡಕ್ಷನ್ಗೆ ಏನು ಧಕ್ಕೆ ಇಲ್ಲ. ಈಗ ಕೊರೊಲ್ಲ ಇಲ್ಲ ಅಂದ್ರೆ ಪೆಟಲ್ಸ್ ಇರಲಿಲ್ಲ, ಅಥವಾ ಸೆಪಲ್ಸ್ ಇದೆ ಪೆಟಲ್ಸ್ ಇಲ್ಲ, ಅಥವಾ ಪೆಟಲ್ಸ್ ಇದೆ ಸೆಪಲ್ಸ್ ಇಲ್ಲ, ರಿಪ್ರೊಡಕ್ಟಿವ್ ಆಕ್ಟಿವಿಟಿಗೆ ಏನೂ ಧಕ್ಕೆ ಆಗಲ್ಲ. ಹಾಗಾಗಿ ಆ ಎರಡು ಹೋರಲ್ಸ್ ಅನ್ನ ಇವತ್ತು ವಿಜ್ಞಾನಿಗಳು ಏನಂತ ಕರೀತಾರೆ, ಅವು ಅಸಿಸರಿ ಹೋರಲ್ಸು. ಅಸಿಸರಿ ಅಂದ್ರೆ ಅಸಿಸ್ಟ್ ಮಾಡ್ತವೆ, ಸಹಾಯ ಮಾಡ್ತವೆ. ಏನಕ್ಕೆ ಸಹಾಯ ಮಾಡ್ತವೆ? ಈ ಒಂದು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ಗೆ ಅವು ಸಹಾಯ ಮಾಡ್ತವೆ. ಯಾವ ಥರದಲ್ಲಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಪ್ರಪಂಚದಲ್ಲಿ ಹೂವಲ್ಲಿ ಬಹಳ ಅಟ್ರಾಕ್ಟಿವ್ ಪಾರ್ಟ್ ಅಂತ ಹೇಳಿದ್ರೆ ಪೆಟಲ್ಸ್. ಯಾಕೆ ಅಂತ ಹೇಳಿದ್ರೆ ಪೆಟಲ್ಸ್ ಅಲ್ಲಿ ಅನೇಕ ತರದ ಕಲರ್ಸ್ ಇರುವಂತ ಪೆಟಲ್ಸ್ ಅನ್ನು ನಾವು ನೋಡ್ತೀವಿ. ಹೂವಿನ ದಳವೇ ಪ್ರತಿಯೊಬ್ಬರಿಗೂ ಬಹಳ ಆಕರ್ಷಣೀಯವಾದಂತ ಒಂದು ಭಾಗ ಹೂವಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಇನ್ಸೆಕ್ಟ್ಸ್ ತಗೊಳ್ಳಿ, ಯಾವುದೇ ತರದ ಅನಿಮಲ್ಸ್ ಇರಲಿ, ಬರ್ಡ್ಸ್ ಇರಲಿ, ಈವನ್ ನಾವು ಕೂಡ ಹೂವನ್ನು ನೋಡಿದಾಗ, ಈಗ ಗುಲಾಬಿ ಹೂವು ಅದು ನಮಗೆ ತುಂಬಾ ಆಕರ್ಷಣೀಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಕಲರ್, ಪೆಟಲ್ನ ಕಲರ್ ನಮ್ಮನ್ನು ಅಷ್ಟು ಅಟ್ರಾಕ್ಟ್ ಮಾಡುತ್ತೆ. ನಿಮಗೆ ಹೇಳ್ಬೋದು, ಫಿಸಿಕ್ಸ್ನಲ್ಲಿ ಹಲವಾರು ಥರದ ಒಂದು ಬಣ್ಣಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಸ್ಪೆಕ್ಟ್ರಮ್ನಲ್ಲಿ. ಸೊ 7 ಬಣ್ಣ ಇದೆ ಅಂತ ಕಾಮನ್ ಆಗಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಿಪಿಆರ್. ಈಗ ನೋಡಿ, ಒಂದು ಪ್ರಿಸಮ್ ಇದೆ. ಸೊ ಪ್ರಿಸಮ್ ಒಂದು ಭಾಗಕ್ಕೆ, ಒನ್ ಫೇಸ್ ಆಫ್ ದಿಸ್ ತ್ರಿಭುಜ ಪ್ರಿಸಮ್ಗೆ ನೀವು ಲೈಟ್ ರೇಸ್ ಅನ್ನ ಪಾಸ್ ಮಾಡಿದ್ರೆ, ಇಟ್ ವಿಲ್ ಲೇಟರ್ ಪಾಸಸ್ ಥ್ರೂ ಇಟ್ ಅಂಡ್ ಇಟ್ ವಿಲ್ ಸ್ಪ್ಲಿಟ್ಸ್. 2, 3, 4, 5, 6, 7, ಟೋಟಲಿ 7 ಕಲರ್ಸ್ ಇದೆ. ಆ 7 ಕಲರ್ಸ್ ಯಾವ್ಯಾವ? ವಿಪಿಆರ್ ಅಂತ ಕರೀತಾರೆ. ವಯೋಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ವೈ ಇಂಡಿಕೇಟ್ಸ್ ಯೆಲ್ಲೋ, ಆಮೇಲೆ ಓ ಇಂಡಿಕೇಟ್ಸ್ ಆರೆಂಜ್, ಆರ್ ಇಂಡಿಕೇಟ್ಸ್ ರೆಡ್. ಒನ್ಸ್ ಅಗೇನ್, ವಯೋಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ಆಲ್ ದ 7 ಕಲರ್ಸ್ ಏನಿದೆ ವಿಪಿಆರ್ ಅಂತ ನಾವೇನು ಕರೀತೀವಿ ಫಿಸಿಕ್ಸ್ ಅಲ್ಲಿ, ಇದರ ವೆರೈಟೀಸ್ ಆಫ್ ಕಲರ್ಸ್ ಈ ಒಂದು ನಮ್ಮ ಆಂಜಿಯೋಸ್ಪರ್ಮ್
ಆಂಜಿಯೋಸ್ಪರ್ಮಿಕ್ ಫ್ಲವರಿನ ಪೆಟಲ್ಸ್ ಅಲ್ಲಿ ಇರುವಂಥದ್ದು. ಹಾಗಾಗಿ ಅವಕ್ಕೆ ನಾವೇನು ಹೇಳ್ತೀವಿ, ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಹೇಳ್ತೀವಿ ನೋಡಿ. ಹಾಗಾಗಿ ಟೋಟಲಿ ಇರೋದು 4 ಕೋರಲ್ಸ್. ಆ 4 ಕೋರಲ್ಸ್ ಅಲ್ಲಿ ಮೊದಲ 2 ಏನು ಕೇಲಿಕ್ಸ್ ಕೊರೊಲಾ ಇದೆ ಅದನ್ನು ನಾವು ಸೆಪಲ್ಸ್ ಪೆಟಲ್ಸ್ ಅಂತ ಹೇಳ್ತೀವಿ ಮತ್ತು ಅಸಿಸರಿ ಕೋರಲ್ಸ್ ಆಗಿದೆ. ಇನ್ನು ಆಂಡ್ರೀಷಿಯಂ ಗೈನೀಷಿಯಂ ಏನಿದೆ ಅವು ಸ್ಟೇಮನ್ಸ್ ಅಥವಾ ಕಾರ್ಪೆಲ್ ಅಥವಾ ಪಿಸ್ಟಿಲ್, ಇವು ಎಸೆನ್ಷಿಯಲ್ ಕೋರಲ್ಸ್. ಇವೆರಡು ಅಸಿಸರಿ ಕೋರಲ್ಸ್. ಅಂದ್ರೆ ರಿಪ್ರೊಡಕ್ಷನ್ಗೆ ಅತಿ ಅವಶ್ಯಕವಾಗಿ ಬೇಕಿರುವಂಥ ಈ 2 ಎಸೆನ್ಷಿಯಲ್ ಕೋರಲ್ಸ್ ಏನಿದೆ ಅವು ಎಲ್ಲ ಫ್ಲವರ್ಸ್ ಅಲ್ಲೂ ಕಂಪಲ್ಸರಿ ಇರಲೇಬೇಕು. ಅವು ಬೇಕಿದ್ರೆ ಯೂನಿಸೆಕ್ಷುವಲ್ ಆಗಿರಲಿ ಬೈಸೆಕ್ಷುವಲ್ ಆಗಿರಲಿ, ಡಸಂಟ್ ಮ್ಯಾಟರ್, ಅದೇನು ಪ್ರಾಬ್ಲಮ್ ಅಲ್ಲ. ಒಟ್ಟಲ್ಲಿ ಅವೆರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇದ್ರೆ ಮಾತ್ರ ಪ್ರತಿಯೊಂದು ಫ್ಲವರ್ ಅಲ್ಲಿ ಈ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಿದೆ ಅಂದರೆ ಯು ಪ್ಲೀಸ್ ಮೇಕ್ ಎ ಪ್ರಾಕ್ಟೀಸ್ ಆಫ್ ಡ್ರಾಯಿಂಗ್ ದ ಡಯಾಗ್ರಾಮ್ ಆಫ್ ಎ ಟಿಪಿಕಲ್ ಆ್ಯಂಡ್ ಆಂಜಿಯೋಸ್ಪರ್ಮಿಕ್ ಫ್ಲವರ್. ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. Right, just you see, now let us see one by one. What is the role of a calyx? Calyx, it gives protection to the flower, protection to the flower during bud condition. During bud condition, it gives protection to the flower during bud condition. ಇನ್ನು ಮೊಗ್ಗಿನ ಅವಸ್ಥೆಯಲ್ಲಿ ಇದ್ದಂಥ ಫ್ಲವರಿಗೆ ಅದು ಸಂಪೂರ್ಣವಾದಂಥ ಒಂದು ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಏನು ಕೇಲಿಕ್ಸ್ ಮಾಡುತ್ತೆ. ಇನ್ನು ಸೆಪಲ್ಸ್ What is the role of corolla? It helps in, ಇವಕ್ಕೆ ನಾವು ಸಿಂಪಲ್ ಆಗಿ ಪೆಟಲ್ಸ್ ಅಂತ ಕರಿತೀವಿ, ದಳಗಳು, ಹೂವಿನ ದಳಗಳು. They helps in pollination. By attracting that is insects ಅಥವಾ birds ಅಥವಾ ants, etc. So this is the role of petals. In androecium, it is male reproductive structure. Gynoecium, it is the female reproductive structure. Now I will discuss about the structure of the androecium.